ಪುರುಷರು ಮಹಿಳೆಯಿಂದ ಮೋಸ ಹೋದ ನಂತರನೇ ಈ ಪಾಠಗಳನ್ನು ಕಲಿತಾರಂತೆ. ಆಚಾರ್ಯ ಚಾಣಕ್ಯರ ನೀತಿಯಲ್ಲಿ ಮಹಿಳೆಯರನ್ನು ಕೀಳಾಗಿ ಕಾಣಲಾಗಿದೆ ಎಂದು ಹೇಳುವವರಿದ್ದಾರೆ. ಆದರೆ ಇಲ್ಲಿ ನೀಡಿರುವ ಪಾಠಗಳು ಮಹಿಳೆಯಿಂದ ಪುರುಷ ಕಲಿಯುವ ಪಾಠಗಳಿಗೆ ಸಂಬಂಧಿಸಿದ್ದು. ಸ್ತ್ರೀಯನ್ನು ಹೀಗೆ ನೋಡಿಕೊಳ್ಳಬೇಕು ಎಂದು ಇದು ವಿವರಿಸುತ್ತೆ. ಬನ್ನಿ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚತುರ ರಾಜನೀತಿಜ್ಞ ಆಚಾರ್ಯ ಚಾಣಕ್ಯ ಅವರು ರಚಿಸಿದ ಚಾಣಕ್ಯ ನೀತಿ ಬರೀ ರಾಜನೀತಿಯ ಬಗ್ಗೆ ಇರೋದಲ್ಲ. ಅದು ಗಂಡು ಹೆಣ್ಣಿನ ಸಂಬಂಧ, ಕುಟುಂಬದಲ್ಲಿ ಹಾಗೂ ಸಮಾಜದಲ್ಲಿ ಅಧಿಕಾರದ ಬಳಕೆ, ಬದುಕುಳಿಯುವಿಕೆ ಮತ್ತು ಮಾನವ ದೌರ್ಬಲ್ಯದ ಬಗ್ಗೆಯೂ ತಿಳಿವು ನೀಡುತ್ತೆ. ಮಹಿಳೆಯರ ಕುರಿತು ಅವರ ಕೆಲವು ಮಾತುಗಳು ಶತಮಾನಗಳ ಕಾಲದಿಂದ ಚರ್ಚೆಗೆ ಕಾರಣವಾಗಿದೆ. ಕೆಲವರಿಗೆ ಅವು ಕಠಿಣವಾಗಿ ಕೇಳಿಸುತ್ತವೆ, ಆದರೆ ಅವರ ಉದ್ದೇಶ ಮಹಿಳೆಯರ ಮೇಲೆ ದೋಷಾರೋಪಣೆ ಮಾಡುವುದು ಅಲ್ಲ, ಪುರುಷರಿಗೆ ಎಚ್ಚರಿಕೆ ನೀಡುವುದೇ ಆಗಿತ್ತು. ಚಾಣಕ್ಯ ಹೇಳುವಂತೆ ಕೆಲವೊಂದು ವಿಚಾರಗಳನ್ನು ಪುರುಷರು ಮಹಿಳೆಯರಿಂದ ಮೋಸ ಹೋದ ನಂತರನೇ ಕಲಿತಾರಂತೆ. ಹಾಗಿದ್ರೆ ಯಾವುವು ಆ ಸಂಗತಿಗಳು? ಮೊದಲನೆಯದು ಆಸೆ, ಮನುಷ್ಯನ ದೊಡ್ಡ ಶತ್ರು. ಚಾಣಕ್ಯರ ಮಾತಿನ ಪ್ರಕಾರ ನಿಯಂತ್ರಣವಿಲ್ಲದ ಕಾಮದಾಸೆ ಪುರುಷನನ್ನು ಶೀಘ್ರವೇ ಹಾಳು ಮಾಡುತ್ತದೆ. ರಾಜರು ಸೇನೆಗಳನ್ನು ಮತ್ತೊಬ್ಬ ರಾಜನು ಸೋಲಿಸಬಹುದು, ಆದರೆ ಅಂತಃಪುರದಲ್ಲಿರುವ ಸ್ತ್ರೀಯನ್ನು ಅಷ್ಟು ಸುಲಭವಾಗಿ ಗೆಲ್ಲಲಾಗದು. ಸ್ವಭಾವದಲ್ಲಿ ದುರ್ಬಲತೆ ಎದುರಿಸಿದರೆ ಎಲ್ಲವನ್ನು ಕಳೆದುಕೊಳ್ಳಬಹುದು. ಇತಿಹಾಸದಲ್ಲೂ ಇಂದಿನ ಬದುಕಲ್ಲೂ ಇದು ಸತ್ಯವೇ. ಎರಡನೆಯದು ಸೌಂದರ್ಯ, ಮುಖವಾಡ ಮಾತ್ರ. ಮುಖದ ಸೌಂದರ್ಯ ಹೊಂದಿದವರೆಲ್ಲ ಒಳ್ಳೆಯ ಗುಣ ಹೊಂದಿರುತ್ತಾರೆ ಎಂದು ನಂಬುವುದು ಅಪಾಯಕರ. ವ್ಯಕ್ತಿಯನ್ನು ಅವಳ ಗುಣದಿಂದ ಅಳೆಯಬೇಕು, ರೂಪದಿಂದ ಅಲ್ಲ. ರೂಪ ಆಕರ್ಷಿಸಬಹುದು, ಆದರೆ ನಂಬಿಕೆ ಮತ್ತು ಗೌರವವನ್ನು ಕಾಪಾಡಲಾರದು ಎಂಬುದು ಚಾಣಕ್ಯರ ಸಂದೇಶ. ಮೂರನೆಯದು ಅತಿಯಾದ ಆಸಕ್ತಿ ಕುರುಡಾಗಿಸುತ್ತೆ. ಪ್ರೀತಿ ನಿಮ್ಮ ಬಾಂಧವ್ಯವನ್ನು ಉತ್ತೇಜಿಸುತ್ತದೆ, ಆದರೆ ಅತಿಯಾದ ಅಟ್ಯಾಚ್ಮೆಂಟ್ ನಿಮ್ಮ ವಿವೇಕ ನಾಶ ಮಾಡಬಹುದು. ಇದಕ್ಕೆ ಸ್ವಮೋಹ, ಸ್ವಾರ್ಥ ಕಾರಣ. ಇದರಿಂದ ಮೌಲ್ಯಗಳನ್ನು ಮರೆತು ನಿರ್ಧಾರ ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಸಮತೋಲನ ಮುಖ್ಯ ಎಂದು ಅವರು ಹೇಳಿದ್ದಾರೆ. ನಾಲ್ಕನೆಯದು ಎಲ್ಲ ರಹಸ್ಯ ಬಿಟ್ಟುಕೊಡಬೇಡಿ. ಚಾಣಕ್ಯರ ಎಚ್ಚರಿಕೆ ಸ್ಪಷ್ಟ. ಅತ್ಯಂತ ಆತ್ಮೀಯರಲ್ಲಿಯೂ ಸಂಪೂರ್ಣ ರಹಸ್ಯ ಬಹಿರಂಗಪಡಿಸಬೇಡಿ. ಪರಿಸ್ಥಿತಿ ನಾಳೆ ಬದಲಾಗಬಹುದು. ಇಂದು ಸ್ನೇಹಿತನಾದವನು ನಾಳೆ ವಿರೋಧಿಯಾಗಬಹುದು. ಆದ್ದರಿಂದ ಗುಟ್ಟನ್ನು, ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳಬೇಕು. ಇಂದಿನ ಮಿತ್ರನನ್ನು ನಾಳೆಯ ಶತ್ರುವಿನಂತೆಯೇ ಕಾಣಬೇಕು. ಪತ್ನಿಯಲ್ಲಿಯೂ ಕೆಲವು ರಹಸ್ಯ ಬಿಟ್ಟುಕೊಡಬಾರದು. ಐದನೆಯದು ಲೋಭಕ್ಕಿಂತ ಅಪಾಯಕಾರಿ ಕಾಮ. ಲೋಭ ಮಾನವನನ್ನು ದುಡಿಯಲು ಪ್ರೇರೇಪಿಸಬಹುದು, ಆದರೆ ಕಾಮ ಅವನನ್ನು ಅಜಾಗರೂಕನಾಗಿ ಮಾಡುತ್ತದೆ. ಕ್ಷಣಿಕ ಸುಖದ ಹಿಂದೆ ಓಡಿದರೆ ದೀರ್ಘಕಾಲದ ಹಾನಿ ಸಂಭವಿಸುತ್ತದೆ ಎಂಬುದು ಚಾಣಕ್ಯನ ಅಭಿಪ್ರಾಯ. ಇದನ್ನು ನಾವು ಇಂದಿನ ಅನೇಕ ಹನಿ ಟ್ರ್ಯಾಪ್ ಪ್ರಕರಣಗಳಲ್ಲಿ ನೋಡಬಹುದು. ಕ್ಷಣಿಕ ಸುಖದ ಹಿಂದೆ ಓಡಿದವನ ಗೌರವನಾಶ, ಅರ್ಥನಾಶ, ಕುಟುಂಬ ನಾಶ ಆಗುತ್ತೆ. ಆರನೆಯದು ಮಹಿಳೆ ಕನ್ನಡಿಯಂತೆ. ಚಾಣಕ್ಯರ ದೃಷ್ಟಿಯಲ್ಲಿ ಮಹಿಳೆಯರು ಪುರುಷರನ್ನು ದುರ್ಬಲಗೊಳಿಸುವವರಲ್ಲ, ಅವರಲ್ಲಿರುವ ದುರ್ಬಲತೆಯನ್ನು ಬಯಲಿಗೆಳೆಯುವವರು. ಶಿಸ್ತಿನ ವ್ಯಕ್ತಿ ಮಹಿಳೆಯನ್ನು ಗೌರವದಿಂದ ನೋಡುವನು. ದುರ್ಬಲ ವ್ಯಕ್ತಿ ತನ್ನ ದೌರ್ಬಲ್ಯ ಹಾಗೂ ನಾಶಕ್ಕೆ ತಾನೇ ಕಾರಣವಾಗುವವನು. ಏಳನೆಯದು ಗೌರವದಿಂದ ಉನ್ನತಿ, ಅಧಿಕಾರದಿಂದ ಅವನತಿ. ಸ್ತ್ರೀಯನ್ನು ಗೌರವದಿಂದ, ಪ್ರೀತಿಯಿಂದ ಕಾಣುವ ಪುರುಷ ಉನ್ನತಿ ಹೊಂದುತ್ತಾನೆ, ಆದರೆ ಮಹಿಳೆಯನ್ನು ಸ್ವತ್ತಿನಂತೆ ಕಾಣುವ ಮನೋಭಾವವೇ ಅನೇಕ ಸಂಬಂಧಗಳ ಪತನಕ್ಕೆ ಕಾರಣವಾಗುತ್ತೆ. ಗೌರವ ಮತ್ತು ಸಮಾನತೆ ಇದ್ದಲ್ಲಿ ಸಂಬಂಧ ಬಲವಾಗುತ್ತೆ. ಒಟ್ಟಿನಲ್ಲಿ ಆಚಾರ್ಯ ಚಾಣಕ್ಯರ ಸಂದೇಶ ಕಾಲಾತೀತ. ಮಹಿಳೆಯರೇ ಪತನಕ್ಕೆ ಕಾರಣ ಎಂಬುದು ಅವರ ಮಾತಿನ ಸಾರವಲ್ಲ. ಪುರುಷನು ತನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಯಾವ ಶಕ್ತಿಯ ಎದುರು ಬಂದರೂ ಕುಸಿಯುವನು ಎಂಬುದೇ ಅವರ ಎಚ್ಚರಿಕೆ.